ಹೆಮ್ಮೆಯಿಂದ 2ನೇ ಬಾರಿ ಇವರನ್ನ ಕರ್ಕೊಂಡು ಬರ್ತಾರೆ. ಏನಾಯ್ತಮ್ಮ? ಕ್ಯಾನ್ಸರ್ ಪೇಷಂಟ್ ಆಗಿದ್ರು. ಯಾವ ಊರಮ್ಮ ನಿಮ್ದು? ನಮ್ದು ಪುಟ್ಟಣ್ಣ ಕಣಗಾಲು, ಮೈಸೂರು ಹೋಗ್ಲಿ. ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿಗೆ ಬಂದು ಅಮ್ಮನ ಆಪರೇಷನ್ ಎಲ್ಲ ಮಾಡಿಸಿ ನಿಮ್ ತಾಯಿ ಇವ್ರು ನಮ್ಮ ತಾಯಿ. ಗಂಡ್ಮಕ್ಳು ಇಲ್ಲ ನಮ್ಗೆ 3 ಜನ ನಾವ್ ಹೆಣ್ಮಕ್ಳು. ಇಲ್ಲಿಲ್ವಾ ಗಂಡ್ಮಗ? ನೀವಿದ್ದೀರಿ. ಆಸ್ತಿ ಪೂರ್ತಿ ನನಗೆ ಬರೆಯಮ್ಮ, ಬಾಗಣ ಕೊಡ್ತೀನಿ ಅವ್ರಿಗೆ. ಒಂದ್ಸರಿ ತಾಯಿಗೆ ಆಶೀರ್ವಾದ ಮಾಡೋಕ್ಕಾಗಲ್ಲ, ದೇವ್ರನ್ನ ಬೇಡ್ಕೊಳ್ಳೋಣ. ಇಂಥ ಯಾರ್ಯಾರು ಕಷ್ಟಾಗಿದ್ದಾರೆ ಅವ್ರ ಇವ್ರೊಬ್ಬರೇ ಅಂತಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತ ಒಂದ್ಸರಿ ದೇವ್ರಿಗೆ ಒಂದ್ಸರಿ ಏನು ಮಾಡೋಣ. ಇವತ್ತು ಮಾತಾಡ್ತೀನಿ ನಿಮ್ಮೊಂದು 2 ನಿಮಿಷ ನೋಡಿ. ಇವತ್ತು ಊಟದ ವ್ಯವಸ್ಥೆ ಮಾಡಿಸ್ತಾರೆ ಪುಣ್ಯಾತ್ಮರು. ಯಾವ್ದಾದ್ರು ಗೊತ್ತಿಲ್ಲ, ಅವ್ರು ಹೇಳ್ತೀರಂತೆ. ಯಾವ್ದು ಊಟದ ವ್ಯವಸ್ಥೆ ಮತ್ತೆ ಅಲಂಕಾರ. ಇವ್ರೊಬ್ರು ಆನೆ ಕಲರ್ 19 ಅಕ್ಕಿ ತಂದು ಕೊಟ್ಟಾರ ಒಂದೇ ಸಲ. ಯಾರ್ಯಾರು ಬಂದಿರ ಆನೆ ಕಲರ್? ನೀವು ಎಷ್ಟು ಜನ ಬಂದಿರಿ? ನೀವು ಆನೆ ಕಲರ್ ಕೈತೆ ಅಕ್ಕಿ ತಂದು ಕೊಟ್ಟವ್ರಿಗೆ ಅನ್ನ ಪ್ರಸಾದ ಮಾಡಿಸ್ತಾರೆ. ದಯವಿಟ್ಟು ಗೌರವ ಕೊಡೋಣ. ಯಾರಿಗೆ? ನೀವು ಯಾರು ಮುಖ್ಯ ಆಧಾರ ಬಂದಿದ್ರಿಗೆ? ಸನ್ಮಾನ ಅಲ್ಲಪ್ಪ ಇದು, ಬಾರೆ ನನ್ನ ಕಡೆಯಿಂದ ಒಂದು ನಿಮಿಷ ಇರಲ್ಲ ಇಲ್ಲಿ. ಇದು ಸನ್ಮಾನ ಅಂತ ಬಿಡತ್ತಮ್ಮ. ಇದು ದಯವಿಟ್ಟು ಯಾರಿಗೂ ಸನ್ಮಾನ ಅಲ್ಲ. ಇದೇನಂದ್ರೆ ಇದು ಗೌರವ ಅಂತ. ಇದು ತಾಯಿ ಪಾದ ಮೇಲೆ ಇಕ್ಕಿರ್ತೀವಲ್ಲ, ಇವ್ರು ಹೆಂಗೆ ಈಗ ಪಾದ ಮುಟ್ಟಕ್ಕಾಗಲ್ಲ, ಅದಕ್ಕೆ ಏನು ಮಾಡೋದು, ಅದನ್ನ ತೆಗೆದು ಇವ್ರು ತಲೆ ಮೇಲೆ ಹಾಕ್ಬಿಟ್ರೆ ತಾಯಿ ಆಸೋದಿರಲಿತ್ತೆ ಅಂದ್ರೆ. ನಾನು ಸನ್ಮಾನ ಯಾರು ಕಿರೀಟ ಹಾಕಲ್ತಮ್ಮ, ನಾನು ಬರೀ ಗೌರವ ಕೊಡ್ತೀನಿ ಅಷ್ಟೇ. ನನ್ನಲ್ಲಿ ರಾಜಕೀಯ ಭೇದ ಬೇಡ. ಎಲ್ಲ ಪಕ್ಷರು ಬನ್ನಿ, ಅವ್ರ ಪಕ್ಷಾಂತರ ಬರಬೇಡಿ, ಕರೆಕ್ಟಾ? ಎಲ್ಲ ಧರ್ಮದವರು ಬನ್ನಿ, ಎಲ್ಲ ಜಾತಿಯರು ಬನ್ನಿ, ಜಾತೀಯತೆ ಮಾಡಕ್ಕೆ ಬರಬೇಡಿ ದಯವಿಟ್ಟು. ನಾನು ಯಾವುದೇ ಪಕ್ಷಪಾತ ಅಲ್ಲ, ಎಲ್ಲರೂ ಬೇಕು ನನಗೆ, ಪ್ರತಿಯೊಬ್ಬರು ಬೇಕು ನನಗೆ. ಆ ರಾಜಕೀಯವಾಗಿ ನಿಮ್ಮ ಪರ್ಸನಲ್ಲು, ಇಲ್ಲೆಲ್ಲರಿಗೂ ಸ್ವಾಗತ. ಹಂಗಾಗಿ ಇಂಥ ಅಕ್ಕಿ ತಗೊಟ್ಟು ಪುಣ್ಯಾತ್ರಿಗೆ ನಾನಂತೂ ಏನು ಮಾಡೋಕ್ಕಾಗಲ್ಲ. ನಾನು ನಮಸ್ಕಾರ ಮಾಡ್ತೀನಿ. 18 ಸಲ ಅಕ್ಕಿ ಎಷ್ಟು ಜನ ಮಕ್ಕಳು ಊಟಕ್ಕೆ ಹೋಗುತ್ತೆ. ನೀವೊಂದ್ಸರಿ ಜವಳಿಗೆ ನೆನ್ಬಿಡ್ಬೇಕಾರ. ನಾನು ಆಗ್ತದೆ ಸುಮ್ಮನೆ ಇರುತ್ತಮ್ಮ, ಯಾಕೆ ಆಗ್ತದಮ್ಮ ಅಲ್ಲ? ಇಬ್ಬರಿಗೆ ಹಾಕೋದು ಜಾಸ್ತಿನೇ ಹಾಕೋಲ್ಲ. ಇಲ್ಲೊಬ್ಬರಿಗೆ ಹಾಕ್ತೀನಿ ಬೇರೆ ಇನ್ನೊಬ್ರು. ಪಾಪ ನೀವು ಊಟ ಮಾಡ್ತೀನಿ. ಇವತ್ತು ಅಲಂಕಾರ, ಈ ಅಲಂಕಾರ ಪ್ರಸಾದ ಮಾಡ್ತೀರ ಒಂದ್ಸರಿ. ನೀವು ಊಟ ಕೊಡ್ಬೇಕು ತೆಗಿಂದ ಇವತ್ತು. ನಾ ಬಂದು ಹೇಳೋದು ಕೊಡ್ತೀನಿ, ಬೇಕಿದ್ದು ನೀವು ಬಾ ಪಾಪ ಇಲ್ಲಿ ಹಾಕ್ತೀನಿ. ಬರ ಅವನೊಬ್ಬ ಜನ ಬಾ ಬಾರ ಇಲ್ಲಿ. ಇನ್ನೊಂದು ಕೊಡಲಿ, ಇನ್ನೊಂದು ಬೇಗ ಕ್ವಿಕ್ಕಾಗಿ. ಯಾರಿಗೆ ಸನ್ಮಾನ ಕೊಡಲಿ, ಬೈ ಕೊಡಲಿ. ದೇಶಕಾಯ ಮಿಲಿಟರಿ ಯಾರು ಬಂದು ಕೈ ಎತ್ತಿ? ಮಿಲಿಟರಿ ಯಾರೋ ಬಂದಿರ ಕೈ ಎತ್ತಿ? ಮಿಲಿಟರಿ ಯಾರು ಬಂದಿರ? ಬಂದಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಬಂದಿರ ಕೈ ಎತ್ತಿ? ದೇಶಕಾಯ ಮಿಲಿಟರಿ ಬರೋಣ ಅಲ್ಲಿ, ಬರೋಣ. ಒಂದು ಕ್ಲಾಪ್ಸ್ ಹಾಕಿ, ದಯವಿಟ್ಟು ಹಾಕಿ ಒಂದು ಕ್ಲಾಪ್ಸ್. ಈಗ ಹೆಂಗಿರುತ್ತೆ ನೋಡ್ತಾರೆ ಹಂಗೆ. ಹೆಂಗಿರುತ್ತೆ ಈಗ? ಹೆಂಗಿರುತ್ತೆ ಈಗ ದೇಶಕಾರ್ಯ ಹಾಕಿರೆ? ಸೂಪರ್ ಆಗಿ ಹೆಂಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಹಾಕೋದಕ್ಕಿಂತ ನೀವೆಲ್ಲ ಮೆಸೇಜ್ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಬಿಗ್ ಬಾಸ್ ಮಾಡ್ಕೊಂಡು ಮನೆ ಮಲಗಿರ್ತಾರಲ್ಲ ಬೆಚ್ಚಗೆ, ಆ ಪುಣ್ಯಾತ್ಮ ದೇಶದ ಆಯ್ತಾ ಕರ್ಕೊಂಬಂದ ಚಲ ಅವ್ರನ್ನ ಕಾಲ ಆಗ್ತಾ ಇಲ್ಲ. ಅವ್ರ ಹೆಂಡತಿ ಬಂದ್ಯಾರ? ನಿಮ್ಮ ಹೆಂಡತಿ ಬಂದ್ಯಾರಣ? ಮಗಳು ಬೇಡ ನಮ್ಗೆ, ಒಂದು ವರ್ಷ ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ. ಬರೀ ತಮ್ಮ ಬೇಜ ಮಾಡ್ಕೊಂತೀಯ ಅಣ್ಣ? ಯಾವ ಕಾಲ ಹಿಂಗಂತಾರ ಗೊತ್ತಿಲ್ಲ, ಕೈ ಬರಲ್ಲ ಅಲ್ಲಿ, ಕೈ ಇದಾಯ್ತು ಅಣ್ಣ. ದೇಶಕ್ಕೆ ಆದಂಥವ್ರಿಗೆ ಒಂದ್ಸರಿ ನೋಡಿ ಪುಣ್ಯಾತ್ಮರೇ, ಪಬ್ಲಿಕ್ ಸರ್ವೆಂಟ್ಗಳು ಕರೆದಿಕಾರಿ ಒಬ್ಬೊಬ್ಬರೇ ಸನ್ಮಾನ ಮಾಡೋಕ್ಕಾಗಲ್ಲ, ದೇಶಕ್ಕಾಗಿ ಎಲ್ಲರೂ ಕರೆಯೋಕ್ಕಾಗಲ್ಲ. ನಾವು ಇವತ್ತು ಸುಖವಾಗಿರೋಕ್ಕೆ ಇವರೇ ಕಾರಣ. ಇಲ್ಲಿ ಬಪ್ಪಲ್ಲಿ ಕ್ರಿಪಲ್ಲಿ ದೇಶ ಇವತ್ತು ಸುಖವಾಗಿರೋಕ್ಕೆ ಇವರೇ ಕಾರಣ. ಎಲ್ಲರಿಗೂ ಎಲ್ಲರ ಪರವಾಗಿ ಒಬ್ರಿಗೆ ಏನು ಮಾಡೋಣ ಬೇಡವಾ? ಇದು ಬದಲಿ ಇದನ್ನ ತಂದ ನನಗೆ ಇವರು. ನಾನು ಅಂಥ ಅರ್ಹತೆ ಏನಿಲ್ಲ, ನಂಗೆ ಸ್ವಲ್ಪ ಬಯ್ಯ ಅಭ್ಯಾಸ ಐತೆ. ನನ್ನ ಬದಲಿಗೆ ಏನು ಮಣ್ಣಗೆ ಹಾಕ್ತೀನಂತೆ. ಕರೆಕ್ಟೇ ಅಣ್ಣ? ಹಾಂ, ನಾನು ದೇವರಲ್ಲ ಅಣ್ಣ, ದಯವಿಟ್ಟು ಬೇಡ, ಅದೆಲ್ಲ ಬೇಡ. ನೋಡಿ ತಮ್ಮ ಯಾವತ್ತಕ್ಕಂತ ಬೇಜಾರು ಮಾಡ್ಕೊಬೇಡಿ. ಇವ್ರು ನನಗೆ ತಂದಿರ್ತಾರೆ, ನಾನು ಇವ್ರಿಗೆ ಹಾಕ್ತೀನಿ. ಕಾಸು ಸಾಕ್ರೆ ಸ್ವಲ್ಪ ಯಾವ ದೇಶಕ್ಕೆ ಸೈನಿಕರಿಗೆಲ್ಲ ಒಂದ್ಸರಿ ಜೋರಾಗಿ ಒಂದ್ಸರಿ ನೀವು ಆರಾಮಾಗಿರೋಕ್ಕೆ ನಾವಿಲ್ಲಿ, ನೀವಲ್ಲಿ. ನಾ ರಿಟೈರ್ಡ್ ಆಗಿ 33ನೇ ವರ್ಷ. ಏನೇ ಅಲ್ಲಿ ದೇಶ ಮಾಡಿ ಬಂದಿಲ್ಲ, ರಿಟೈರ್ಡ್ ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಜನಕ್ಕೆ ನೀನು ದೇಶ ಕಾಯ್ಬೇಕಾದ್ರೆ ಎಷ್ಟು ಜನ ಉಂಡು ಮಾಡ್ಕೊಂಡಾರಲ್ವ ಅಲ್ಲಿ. ಇಲ್ಲಿ ಮಗ ಬರೋಲ್ಲ, ಹೊಡಿತಾನೆ, ಓದ್ ಮಾಡ್ಕೊಂಡಾನೆ, ಡಿಗ್ರಿ ಓದಾನೆ, ಮನೆಗೆ ಯಾಕೆ ಮಾಡ್ಕೊಂಡಾನೆ ಅನ್ನೋದು ನಾಚಿಕೆ ಬಿಡ್ಬೇಕು ನಿಮ್ಮನ್ನು ನೋಡಿ ಅಲ್ವಾ? ದೇಶಕ್ಕಾರು ನೋಡಿ ನಾಚಿಕೆ ಬಿಡಬೇಕು. ಈಗ ನನಗೆ ನಾನು ಹಾಕ್ಸಂತಿದ್ರೆ 2 ನಿಮಿಷಕ್ಕೆ ನಂಗೆ ಸಮಾನ ಆಗ್ತೀನಿ. ನಾನು ಹೇಳ್ತಾ ಇರ್ತೀನಿ, ಯಾರೊಬ್ಬರು ನೀವು ಇಂಥ ನೋಡಿ, ನನಗೆ ಯಾರು ಹಿಂಗೆ ಸೇವೆ ಮಾಡಕ್ಕೆ ಬರ್ತೀರಿ, ನನಗೆ ಯಾರು ಹೂವಿನ ಹಾಕಕ್ಕೆ ಬರ್ತೀರಿ, ನನಗೆ ಹೂವಿನ ಹಾಕೋಣ ಆಸೆ ನಿಮಗಿದ್ರೆ ಅದೇ 100 ರೂಪಾಯಿನ ಅಂಗವಿಕಲಿ ಕೊಟ್ಟು ನನ್ನ ಹೆಸರು ಹಾಕೊಂಡು ನೀವು ನನಗೆ ಕೊಡೋ ಗೌರವ.
ಅದೇ 100 ರೂಪಾಯಿನ ರಸ್ತೆಗೆ ಕೊಟ್ಟು ಬನ್ನಿ. ಇದು ನನಗೆ ಕೊಡೋಕ್ಕಾಗಲ್ಲ. ಇವತ್ತು ಸಾರ್ಕವಾಯ್ತೀವಿ, ನಾನು ಹಾಕಿದ್ರೆ ಸಾರ್ಕಾಗ್ತಾ ಇರಲ್ಲ. ದೇಶಕಾಯ ಯೋಜನೆ ಒಬ್ರು ಹಾಕಿ ಎಷ್ಟು ಹೆಮ್ಮೆ ಅನಿಸುತ್ತೆ ನಂಗೆ ಭಾಳ ಹುಚ್ಚು ದೇಶ ಕಾಯ್ಬೇಕಾಯ್ತು ನಾನು. ನನಗೆ ಕಾರಣ ಅಂತ ಪುಣ್ಯ ಇಲ್ಲ. ನಿಮ್ಗೆ ಏನೋ ಅದೃಷ್ಟ, ನಿಮಗೆ ಬಯ್ಯ ಅದೃಷ್ಟ ಸಿಕ್ಕಿತ್ತು ನನಗೆ. ಓಕೆ ಅಮ್ಮ, ನನ್ನ ಕಡೆಯಿಂದ ಒಂದು ಸಣ್ಣ ಹುಡುಗರೆ ಅಮ್ಮ, ಒಂದು ಸರಿ ಅಲ್ಲೇ ಕುತ್ಕೊಳ್ಳ ಬರ್ತೀನಿ ನಾನು. ನಿಮ್ಮ ಫೋಟೋ ಇದೆ ಮೊಬೈಲ್ಗೆ, ಕೊಡ್ಕೊಳಮ್ಮ ಒಂದು ಬೇಕಾರೆ. ಇವ್ರು ಯಾರಮ್ಮ? ವರ್ಷದಿಂದ ಕಷ್ಟಪಟ್ಟು ಯಾವತ್ತೂ ಇದು ಮಾಡಿರಲಿಲ್ಲ. 9 ವರ್ಷದಲ್ಲಿ ಅವನನ್ನು ಕರ್ಕೊಬಂದು 9 ತಿಂಗಳು ಮಗುನಲ್ಲಿ ಈ ಜಾಗಕ್ಕೆ ಕರ್ಕೊಬಂದು ಬಿಟ್ಟ ಮೇಲೆ ಆವಾಗ ಅನ್ನ ಊಟ ಆಗಲಿ ಏನೇ ಆಗಲಿ ಏನೂ ಸುದ ಅವನು ಮುಟ್ತೋನೇ ಇಲ್ಲ. ಒಂದು ಕಡೆ ಮಿಕ್ಸಿಲಿ ಅನ್ನ ಹಾಕಿ ಒಂದು ಕಡೆ ನೀರು ಜೊತೆಯಲ್ಲಿ ಇಟ್ಕೊಂಡು ಒಂಥರ ಈ ಗಂಜಿಯನ್ನು ಕುಡಿಸ್ತೀವಲ್ಲ ಅವ್ನು ಕುಡಿಸೋವು, ಅದನ್ನು ಉಗ್ಗಿಯವನು. ಆಗ ಇದನ್ನ ಮಾಡಿ ತಿನ್ಸಿದ ಮೇಲೆ ಅಮ್ಮನ ಹೆಸರು ಹೇಳಿ ಬಂದು ಅನ್ನದಾನ ಮಾಡಿ ಇದು ಮಾಡೋದ್ಮೇಲೆ ಇವಾಗ ಚೆನ್ನಾಗಿ ಊಟ ಮಾಡ್ತಾನೆ, ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಎಲ್ಲ ಒಂದು ರೀತಿಲಿ ಗೆಲುವಾಗಿದ್ದಾನೆ. 3 ದಿನಕ್ಕೂ ಹುಷಾರ್ ತಪ್ಪೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಪ್ರತಿಯೊಂದರಲ್ಲೂ ತುಂಬಾ ಕಷ್ಟಪಟ್ಟಿದ್ದೆ. ಇವತ್ತು ಇಲ್ಲಿಗೆ ಬಂದ ಮೇಲೆ ಎಷ್ಟು ಸರಿ ಬಂದಿದ್ದೀನಿ ಅಂತ ಗೊತ್ತಿಲ್ಲ. ಇವತ್ತು ಎಲ್ಲ ಕುಟುಂಬ ಸಮೇತರು ತುಂಬಾ ಆರೋಗ್ಯವಾಗಿ ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿ ನಡೀತಾ ಇದೆ. ಇವತ್ತು ನಮ್ಮ ಮಳಮಯ್ಯರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂದಿದ್ರು, ಅದನ್ನ ಮಾಡಿದ್ರು. ಅದಕ್ಕೋಸ್ಕರ ಅಮ್ಮನಿಗೆ ಹರಕೆ ತೀರ್ಸಕ್ಕೆ ನಮ್ದು ಪುಟ್ಟಣ್ಣ ಕಣಗಾಲು, ಮೈಸೂರು ಡಿಸ್ಟಿಕ್. ಒಂದ್ಸರಿ ಇನ್ನ ಅಮ್ಮ ಅಮ್ಮ, ನೀವು ದೊಡ್ಡರು ಈ ಕೆಲಸ ಮಾಡಲೇಬಾರ್ದಮ್ಮ, ಯಾವತ್ತೂ ಮಾಡಬಾರ್ದು. ಕೇಳಮ್ಮ, ಕೇಳಿಲ್ಲಿ, ನೀನು ಯಾವತ್ತು ಯಾವನಿಗೆ ಕಾಲು ಬಿಡಬೇಡ, ಯಾವನಿಗೂ ಕಾಲು ಬಿಡಬೇಡ. ನಿನ್ನ ವಯಸ್ಸಾಗ ಯಾವ ಬಳೆ ಮಗನ ಆರೋಗ್ಯ ಇರಲ್ಲ. ಈಗೆಲ್ಲ ರೋಗ 50 ದಾಟ್ರಿ ಕಂಪ್ಲೀಟ್. ಈಗ ಹಿಂದಿರಲಿ ಕಾಲೂರಿಗೆ ಬಂದರೆ ತಾಯಿ ನಮ್ಮನ್ನು ತೀರ್ಥ ಕೂಡ ಯಂತ್ರಕ್ಕೆ ಏನು ಬರಲ್ಲ. ನೋಡಿ, ಬಡಬಗ್ಗರಾದರೆ ಕೊಡೋದನ್ನ ಶಕ್ತಿ ಇಲ್ಲ ಅಂದರೆ, ಕಟಕ ಅನ್ನೋಕ್ಕಾಗಲ್ಲ ಅಂದರೆ ಒಂದು ಸ್ಟಿಕ್ಕರ್ ತಗೊಂಡೋಗಿ ಗಾಡಿ ಗಣಿಸ್ಕೊಳ್ಳಿ, ಗಡಿ ಎರಟ್ಟಂಗೆ ಚಂಬಲ್ ನೀರು ತಗೊಳ್ಳಿ. ಅರ್ಥ ಆಗುತ್ತಾ? ತುಂಬಿ ಚಂಬಲ್ ನೀರು ತಗೊಳ್ಳಿ, ಒಳಗೆ ಒಂದು ದನಿ ಅಮ್ಮನ ತೀರ್ಥ ತಗೊಂಡೋಗಿ ಬಾಟ್ಲಿ 10 ರೂಪಾಯಿ ಕೊಟ್ಟು ಬಾಟ್ಲಿ ಉಳಿಯಲ್ಲ ಸ್ವಲ್ಪ ತೀರ್ಥ ಹಾಕೊಳ್ಳಿ. ಅಮ್ಮಂದ ಸ್ವಲ್ಪ ತುಂಬಿ ಚಂಬಳಿಕೆ ನೀರೊಳಗೆ ಸ್ವಲ್ಪ ತೀರ್ಥ ಹಾಕೊಳ್ಳಿ. ನೀರು ತೀರ್ಥ ವ್ಯರ್ಥ ಮಾಡಿಬಿಡಿ, ಮತ್ತೆ ಬೇಕಾಗ್ತದೆ. ಅಲ್ಲಿ ಕುಂಕುಮ ಇರುತ್ತೆ, ಸ್ವಲ್ಪ ಕುಂಕುಮ ಹಾಕಿ, ಸ್ವಲ್ಪ ಕುಂಕುಮ ಸ್ವಲ್ಪ ತೀರ್ಥಕ್ಕೆ ಬೇಯಿನ ಸೊಪ್ಪು ತಗೊಳ್ಳಿ. ನಿಮ್ಮ ಮನೆ ಒಂದು ವೇಳೆ ಆಗಿದ್ರೆ, ನಿಮಗೆ ಕಟಕದ ಶಕ್ತಿ ಇಲ್ಲ ಅಂದರೆ, ಮನೆಗೆ ಒಂದು ಆಗಿದ್ರೆ ತಗೊಂಡೋಗಿ ಅದನ್ನು ಕಂಪ್ಲೇಂಟ್ ಮಾಡ್ಕೊಂಡು ನಿಮ್ಮ ಮನೆ ಮೂರು ಉಗ್ಗಿರೆ ಯಾವ್ದು ತೊಂದರೆ ಆಗಲ್ಲ. ನೆನಪಿರಲಿ ನಿಮಗೆಲ್ಲ. ಆಯ್ತಾ? ಅಮ್ಮ ನೀನು ಮಾಡು, ತಲೆ ಕೆಡಿಸ್ಕೊಬೇಡ. ಇಲ್ಲ ನೋಡ್ರಿ